ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವತ್ತು ರಾಘವೇಂದ್ರ ಸ್ವಾಮಿಗಳ 353ನೇ ಉತ್ತರಾರಾಧನೆ ದಿನ. ನಮ್ಮ ರಾಜನಗರ ರಾಘವೇಂದ್ರ ಸ್ವಾಮಿಗಳ ಮಠದ ವತಿಯಿಂದ ಈ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಲಿದೆ. ಇದಕ್ಕಾಗಿ ರೇವಣ್ಕರ್ ಕುಮಾರಿ ವಿದೂಷಿ ಮೇಘನಾ ರೇವಣ್ಕರ್ ಅವರು ಮತ್ತು ಅವರ ಶಿಷ್ಯ ವೃಂದದಿಂದ ಭರತನಾಟ್ಯ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಬಂದಂಥ ಕಲಾವಿದರಿಗೂ ಹಾಗೂ ಇಲ್ಲಿ ಬಂದಂಥ ಭಕ್ತರಿಗೂ ಆದರ ಸುಸ್ವಾಗತವನ್ನು ನಾನು ಕೋರ್ತೇನೆ. सत्यं विधातुं निजभृत्य भाषितं व्याप्तिं च भूतेष्वखिलेषु चात्मनः अदृश्यतात्यद्भुतरूपमुद्वहन् स्तम्भे सभायां न मृगं न मानुषम् स्तम्भे सभायां न मृगं न मानुषम्. पूज्याय राघवेन्द्राय सत्यधर्मरताय च भजतां कल्पवृक्षाय नमता कामधेनवे. शरणागतं कृष्ण स्वागतं कृष्ण शरणागतं कृष्ण मधुरापुरी सदना मृदुवदना मधुसूदना मधुरापुरी सदना मृदुवदना मधुसूदना इह स्वागतं कृष्ण शरणागतं कृष्ण शरणागतं कृष्ण स्वागतं कृष्ण शरणागतं कृष्ण. ದೇವರೆಂದರೆ ತಿರುಪತಿಯ ತಿಮ್ಮಪ್ಪ, ಗುರುಗಳೆಂದರೆ ಮಂಚಾಲಯದ ರಾಘಪ್ಪ ಎಂಬಿ ನಾಣ್ಣುಡಿಗೆ ವಿಷಯರಾದವರು ಶ್ರೀ ರಾಘವೇಂದ್ರ ಸ್ವಾಮಿಗಳು. ಜಾತಿ ಮತಗಳ ಭೇದವಿಲ್ಲದೆ ಸಕಲ ಸಜ್ಜನರ ಮನಸ್ಸಿನಲ್ಲೂ ಎಡಬಿಡದೆ ನೆಲೆಗೊಂಡಿರುವ ಗುರುಗಳು. ಗುರುವಾರವೆಂದರೆ ರಾಯರ ವಾರ, ರಾಯರೆಂದರೆ ಶ್ರೀ ರಾಘವೇಂದ್ರ ಗುರುಗಳೆಂಬುದು ಎಲ್ಲರಿಗೂ ತಿಳಿದ ಸಂಗತಿ.
ಕರುಣೆ ಉದಾರತೆಯ ಸಾಕಾರ ಮೂರ್ತಿ ಶ್ರೀ ಗುರು ರಾಘವೇಂದ್ರರು. ಜ್ಞಾನ ವಿಜ್ಞಾನ ವಿಚಾರಧಾರೆಗಳ ಸಾಗರ. ಹರಿಭಕ್ತಿ, ಗುರುಭಕ್ತಿ, ಸತ್ಯ, ಅಹಿಂಸೆ, ದಯೆ, ವಾತ್ಸಲ್ಯ, ಮಾನವೀಯತೆ ಮೊದಲಾದ ಮಹಾಗುಣಗಳ ಸುಂದರ ಸಂಗಮ. ಇಂತಹ ಮಹಿತಾತ್ಮರ ಮಹಾಮಹಿಮೆಯನ್ನು ಮಂದ ಮಾನವರಾದ ನಾವೇನು ಹೇಳಬಲ್ಲೆವು ಎನ್ನುತ್ತಾರೆ ಶ್ರೀ ನಾರಾಯಣಾಚಾರ್ಯರು. ಗುರುರಾಜರ ಮಹಿಮೆ ಸಾಗರದಂತೆ ಅನಂತವಾದುದು, ಅಪಾರವಾದುದು. ಸಾಗರದಲ್ಲಿ ಮಿಂದಂತೆ ಅವರ ಚರಿತೆಯ ಕಿರುವರ್ಣನೆ ಒಂದು ಸಾತ್ವಿಕ ಪ್ರಯತ್ನ ಮಾತ್ರ ಎನ್ನುತ್ತಾರೆ ಶ್ರೀ ವಾದೀಂದ್ರ ತೀರ್ಥರು. ನರಸಿಂಹ ಪುರಾಣದ ವಾಕ್ಯದಿಂದ ಶ್ರೀರಾಯರು ಮೂಲ ರೂಪದಲ್ಲಿ ಬ್ರಹ್ಮದೇವರಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಶಂಕುಕರ್ಣನೆಂಬ ಕರ್ಮಜ ದೇವತೆಯೆಂದು ತಿಳಿದು ಬರುತ್ತದೆ. ಒಮ್ಮೆ ಬ್ರಹ್ಮದೇವರ ಪೂಜಾ ಸಮಯದಲ್ಲಿ ತುಳಸಿ ಹೂವುಗಳನ್ನು ಒದಗಿಸಲು ಏರ್ಪಟ್ಟ ವಿಳಂಬದಿಂದಾಗಿ ದೈತ್ಯ ಯೋನಿಯಲ್ಲಿ ಜನಿಸೆಂಬ ಶಾಪಕ್ಕೆ ಒಳಗಾದರು. ಅವರೇ ದೈತ್ಯ ಚಕ್ರವರ್ತಿಯಾದ ಹಿರಣ್ಯಕಶಿಪುವಿನ ಪುತ್ರ ಪ್ರಹ್ಲಾದನೆಂಬ ಹೆಸರಿನಿಂದ ಕೃತಯುಗದಲ್ಲಿ ಅವತಾರಗೈದರು. ಶ್ರೀಪತಿಂ ಬ್ರಹ್ಮರುದ್ರಾದಿವಂದಿತಂ ಗುಣಪೂರಿತಂ ವಿಚಿತ್ರರೂಪಚರಿತಂ ನಾರಸಿಂಹಂ ಭಜೆ ನಿಶಂ ನಾರಸಿಂಹಂ ಭಜೆ ನಿಶಂ. ಅದೇ ನರಸಿಂಹ ರೂಪದಿಂದ ಕೊಟ್ಟ ಮುಕ್ತ ಸ್ಥಾನವನ್ನು ತ್ಯಜಿಸಿ ನೈತಾನ್ ವಿಹಾಯ ಕೃಪಣಾನ್ ವಿಮುಮುಕ್ಷ ಏಕಃ ನಾಣ್ಯಂ ತ್ವದಸ್ಯ ಶರಣಂ ಭ್ರಮತೋನು ಪಶ್ಯೆ ಎಂದು ನರಸಿಂಹದೇವರಲ್ಲಿ ಮೊರೆ ಇಡುತ್ತಾ, ನಿನ್ನನ್ನೇ ನಂಬಿ ಸಂಸಾರದಲ್ಲಿ ತೊಳಲಾಡುತ್ತಿರುವ ಈ ಭಕ್ತ ಜನರಿಲ್ಲದೆ ನಾನೊಬ್ಬನೇ ಹೇಗೆ ಮುಕ್ತನಾಗಲಿ ಎಂದಿದ್ದಾರೆ. ಆಹಾ, ಭಕ್ತ ಜನರಲ್ಲಿ ಅದೇನು ದಯೆ, ಅದೆಂತಹ ಕರುಣೆ! ಇದನ್ನೇ ದೇವಸ್ವಭಾವ ಎನ್ನುವುದು. ಇವರ ದೈವ ಸ್ವಭಾವವನ್ನು ಮೆಚ್ಚಿದ ನರಸಿಂಹನು ಸಹ ಭವಂತಿ ಪುರುಷಾ ಲೋಕೆ ಮದ್ಭಕ್ತಾಸ್ತ್ವಾಮನುವ್ರತಾಃ ಭವಾನ್ಮೇ ಖಲು ಭಕ್ತಾನಾಂ ಸರ್ವೇಷಾಂ ಪ್ರತಿರೂಪಧೃತ ಎಂದು ಪುನಃ ಅಸದೃಶವಾದ ವರವನ್ನು ಕರುಣಿಸುತ್ತಾ, ಈ ಲೋಕದಲ್ಲಿ ನಿನ್ನನ್ನು ಅನುಸರಿಸುವವರು ನನ್ನ ಭಕ್ತರಾಗುತ್ತಾರೆ. ಹೇ ಪ್ರಹ್ಲಾದ, ನಿನಗಿಂತ ಉತ್ತಮ ವಿಷ್ಣು ಭಕ್ತ ಲೋಕದಲ್ಲಿ ಯಾರಿದ್ದಾರೆ? ನಾರದರೆ ಮೊದಲಾದವರನ್ನು ಬಿಟ್ಟರೆ ನೀನೇ ಭಕ್ತರಲ್ಲಿ ನನ್ನ ಪ್ರತಿಬಿಂಬ ಎಂದು ಹಾಡಿ ಹರಸಿದ್ದಾರೆ. ಮತ್ತೆ ಈ ಪ್ರಹ್ಲಾದ ರಾಜರೇ ದ್ವಾಪರದಲ್ಲಿ ಬಾಕ್ಕಲಿಕ ರಾಜರಾಗಿ ಶ್ರೀಕೃಷ್ಣನನ್ನು ಸೇವಿಸಿ ಕೃತಾರ್ಥರಾದರು. ಪುನಃ ಕಲಿಯುಗದಲ್ಲಿ ಶ್ರೀಮನ್ ಮಧ್ವಾಚಾರ್ಯರ ಪೀಠದಲ್ಲಿ ಶ್ರೀ ವ್ಯಾಸತೀರ್ಥರೆಂಬ ನಾಮಾಂಕಿತರಾಗಿ ಈಸು ಮುನಿಗಳಿದ್ದೇನು ಮಾಡಿದರು ವ್ಯಾಸಮುನಿ ಮಧ್ವಮತವನ್ನು ಉದ್ಧರಿಸಿದ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದ
ವಿದ್ಯೆಗಳಿಗೆ ಮಾತೃಸ್ಥಾನ ಬೆರೆಸಿದ ಶಾಷ್ಟಿಕ ವಂಶವು ಜಗತ್ತಿನಲ್ಲಿ ವಿಖ್ಯಾತವಾದವು. ಈ ವಂಶಕ್ಕೆ ಸೇರಿದ ಶ್ರೀಕೃಷ್ಣ ಭಟ್ಟರು ಶಾಸ್ತ್ರ ವಿಶಾರದರು, ಕರ್ಮಠರು, ವೀಣಾ ವಾದನ ಕಲೆಯಲ್ಲಿ ಕುಶಲರೂ ಆಗಿದ್ದರು. ಆಗಿನ ವಿಜಯನಗರದ ಅರಸು ಶ್ರೀಕೃಷ್ಣ ದೇವರಾಯನ ಆಳ್ವಿಕೆಯಲ್ಲಿ ಕನ್ನಡ ನಾಡು ಬಂಗಾರದ ಬೀಡು, ಗಂಧದ ಗೂಡು ಎಂಬ ನಾಣ್ಣುಡಿಗೆ ಹೆಸರಾಗಿತ್ತು. ಅವನ ಆಳ್ವಿಕೆಯೆಂದು ಕನ್ನಡ ನಾಡಿನ ಸುವರ್ಣ ಯುಗ, ಹಾಗೆ ಕಲೆಗಳ ತವರೂರು. ಶ್ರೀಕೃಷ್ಣ ದೇವರಾಯನು ಕೃಷ್ಣ ಭಟ್ಟರಲ್ಲಿ ವೀಣಾವಾದನ ಕಲೆಯನ್ನು ಅಭ್ಯಸಿಸಿ ಅವರನ್ನು ಸನ್ಮಾನಿಸಿದರು. ಕೃಷ್ಣ ಭಟ್ಟರಿಗೆ ಕನಕಾಚಲ ಭಟ್ಟರೆಂಬ ಪುತ್ರರೂ, ಅವರಿಗೆ ತಿಮ್ಮಣ್ಣ ಭಟ್ಟರೆಂಬ ಪುತ್ರರೂ ಜನಿಸಿದರು. ತಿಮ್ಮಣ್ಣ ಭಟ್ಟರು ವೇದ ವೇದಾಂಗ ಪಾರಂಗತರೂ, ಮನೆತನಕ್ಕೆ ಬಂದ ವೀಣಾವಾದನದಲ್ಲಿ ಪ್ರವೀಣರೂ ಆಗಿದ್ದರು. ಅವರಿಗೆ ಗೋಪಮ್ಮನೆಂಬ ಗುಣವಂತಳಾದ ಪತ್ನಿ ಇದ್ದಳು. ಇವರೇ ನಮ್ಮ ಮುಂದಿನ ಕಥಾನಾಯಕರ ಮಾತಾಪಿತೃಗಳು. ಕ್ರಿಸ್ತ ಶಕ 1565ರಲ್ಲಿ ರಕ್ಕಸತಂಗಡಿ ಯುದ್ಧದಲ್ಲಿ ವಿಜಯನಗರ ಪತನವಾದ ಮೇಲೆ ನೂರಾರು ಪಂಡಿತರು ಮಾಂಡಲಿಕನಾದ ಚನ್ನಪ್ಪರಾಜನನ್ನು ಆಶ್ರಯಿಸಿ ಈಗಿನ ತಮಿಳುನಾಡಿನ ತಂಜಾವೂರಿಗೆ ವಲಸೆ ಬಂದರು. ಹಾಗೆಯೇ ತಿಮ್ಮಣ್ಣ ಭಟ್ಟರ ಸಂಸಾರವು ತಂಜಾವೂರು ಸಂಸ್ಥಾನದ ಕುಂಭಕೋಣದಲ್ಲಿ ಶ್ರೀ ವಿಜಯೇಂದ್ರ ಮಹಾಪ್ರಭುಗಳ ಆಶ್ರಯವನ್ನು ಬೇಡಿ ಬಂದಿತು. ತಿಮ್ಮಣ್ಣ ಭಟ್ಟರಿಗೆ ಬಹಳ ಕಾಲ ಸಂತಾನವಿರಲಿಲ್ಲ. ಅನೇಕ ವರ್ಷಗಳ ನಂತರ ತಿರುಪತಿಯ ಶ್ರೀನಿವಾಸನ ಸೇವೆಯಿಂದ ಒಂದು ಹೆಣ್ಣು ಮತ್ತು ಗಂಡು ಮಗುವನ್ನು ಪಡೆದರು. ಮಗುವಿಗೆ ವೆಂಕಮ್ಮನೆಂತಲೂ ಹುಡುಗನಿಗೆ ಗುರುರಾಜನೆಂದಲೂ ಹೆಸರಿಟ್ಟರು. ಒಬ್ಬ ಮಗನಲ್ಲ, ಒಂದು ಕಣ್ಣು ಕಣ್ಣಲ್ಲವೆಂಬ ಗಾದೆಯಂತೆ ದಂಪತಿಗಳು ಶ್ರೇಷ್ಠ ಪುತ್ರನ ಆಕಾಂಕ್ಷೆಯಿಂದ ಮತ್ತೆ ಶ್ರೀನಿವಾಸನ ಕಠಿಣ ಸೇವೆಗೈದರು. ನ ದೇವ ತೋಷಣಂ ವೃಥಾ. ದೇವದೇವನು ಅವರನ್ನು ನಿರಾಶೆಗೊಳಿಸಲಿಲ್ಲ. ಗೋಪಮ್ಮನ ಒಡಲನ್ನು ತುಂಬಿದ ನವಮಾಸಗಳು ಪೂರ್ಣಗೊಳ್ಳಲು ಶ್ರೀ ಶಾಲಿವಾಹನ ಶಕೆ 1517ನೇ ಮನ್ಮಥ ಸಂವತ್ಸರದ ಫಾಲ್ಗುಣ ಶುಕ್ಲ ಸಪ್ತಮಿ ಗುರುವಾರ ಕ್ರಿಸ್ತ ಶಕ 1595 ಮೃಗಶಿರ ನಕ್ಷತ್ರದಲ್ಲಿ ಎಲ್ಲ ಗ್ರಹಗಳು ತಮ್ಮ ತಮ್ಮ ಶುಭಸ್ಥಾನದಲ್ಲಿರಲು ಸರ್ವಲಕ್ಷಣ ಸಂಪನ್ನನಾದ ಪುತ್ರ ರತ್ನನನ್ನು ಪಡೆದರು. ಲೋಕ ಕಲ್ಯಾಣಕ್ಕಾಗಿ ಮತ್ತೆ ಪ್ರಹ್ಲಾದರಾಜರು ಅವತರಿಸಿದರು. ಮಗುವಿನ ಜನನ ಸ್ಥಳ ಈಗಿನ ತಮಿಳುನಾಡಿನ ಭುವನಗಿರಿ. ವೇದೋಕ್ತ ರೀತಿಯಿಂದ ಜಾತಕರ್ಮ ನಾಮಕರಣ ಮಹೋತ್ಸವವನ್ನು ಮುಗಿಸಿ ತಿಮ್ಮಣ್ಣ ಭಟ್ಟರು ಮಗುವಿಗೆ ವೆಂಕಟನಾಥನೆಂದು ಹೆಸರಿಟ್ಟರು. ಕ್ರಿಸ್ತ ಶಕ 1597ರಲ್ಲಿ ಮಗುವಿಗೆ ಚೌಲ ಸಂಸ್ಕಾರ ಮಾಡಿಸಿ ಅಕ್ಷರಾಭ್ಯಾಸ ಮಾಡಿಸಿದರು. ಅದೇ ನಕ್ಷರಿ ಮರಳಿನ ಮೇಲೆ ಓಂಕಾರವನ್ನು ಬರೆದು ಮಗುವಿಗೆ ಇದನ್ನು ಓಂ ಎಂದು ಅಭ್ಯಾಸ ಮಾಡು ಎಂದು ತಂದೆ ಹೇಳಲು, ಅಪ್ಪ ಓಂ ಅಂದ್ರೇನು? ಓಂ ಎಂದರೆ ಎಲ್ಲ ಮಂಗಲ ಗುಣಗಳ ತವರು, ದೇವರು ಎಂದರ್ಥ. ಹಾಗಾದ್ರೆ ಇಷ್ಟು ಪುಟ್ರೇಕೆಯಲ್ಲಿ ಅಷ್ಟೊಂದು ಗುಣ ಇರುವಂತ ದೇವರ ಹೆಸರು ಇರಕ್ಕೆ ಹೇಗ್ ಸಾಧ್ಯ? ತಿಮ್ಮಣ್ಣ ಭಟ್ಟರಿಗೆ ಏನೂ ಹೇಳಲು ತೋರದೆ ಮಗುವನ್ನು ಅಪ್ಪಿ ಮುದ್ದಾಡಿದರು. ತಿಮ್ಮಣ್ಣ ಭಟ್ಟರಿಗೆ ಮಗು ವೆಂಕಟನಾಥನ ಅಭ್ಯುದಯವನ್ನು ಕಂಡು ಆನಂದಿಸುವ ಸುಯೋಗವಿರಲಿಲ್ಲ. ಕೆಲ ದಿನಗಳಲ್ಲಿಯೇ ತಂದೆ ವರ್ಗಸ್ಥರಾದರು. ಅಣ್ಣನಾದ ಗುರುರಾಜಾಚಾರ್ಯರೇ ಸಂಸಾರದ ಭಾರವನ್ನು ನಿರ್ವಹಿಸಿದರು. ಅಗ್ನೇನಯ ಸುಪಥಾರಾಯೇ ಅಸ್ಮಾನ್
ವಿಶ್ವಾನಿ ದೇವವಯುನಾನಿ ವಿದ್ವಾನ್ ಯುಯೋಧ್ಯಸ್ಮಜ್ಜುಹುರಾಣಮೇನೋ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ. ತಮ್ಮನಿಗೆ ಉಪನಯನ ಸಂಸ್ಕಾರವನ್ನು ಮಾಡಿ ತಮ್ಮ ಭಾವಂದಿರಾದ ಶ್ರೀ ನರಸಿಂಹಾಚಾರ್ಯರಲ್ಲಿ ವಿದ್ಯಾಭ್ಯಾಸಕ್ಕೆ ಕಳುಹಿಸಿದರು. ಪರೀಕ್ಷ್ಯ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದಮಾಯಾತ್ ನಾಸ್ತ್ಯಕೃತಃ ಕೃತೇನ ತದ್ವಿಜ್ಞಾನಾರ್ಥಂ ಸಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿಃ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ವೆಂಕಟನಾಥರು ತಮಗೆ ಗೊತ್ತಿಲ್ಲದೆ ಯೌವನದ ಹೊಸ್ತಿಲನ್ನು ದಾಟುತ್ತಿದ್ದರು. 18ರ ಹರೆಯದಲ್ಲಿ ಅವರು ಅಲೌಕಿಕ ರೂಪವಂತರಾಗಿ ಶೋಭಿಸಿದರು. ಬಂಗಾರದಂತೆ ಹೊಳೆಯುವ ಮೈಕಾಂತಿ, ವಿಶಾಲ ವಕ್ಷಸ್ಥಳ, ಶಾಸ್ತ್ರ ನಿಧಿಯನ್ನು ಮುಚ್ಚಿಡುವ ಕಬ್ಬಿಣದ ಪೆಟಾರಿಯೋ ಎಂಬಂತೆ ವಿಶಾಲ ವಕ್ಷಸ್ಥಳದ ಸುತ್ತಲೂ ಒತ್ತಾದ ನೀಲ ರೋಮರಾಜಿಗಳು, ತಾವರೆಯಂತೆ ಅರಳಿದ ಕಂಗಳು, ನೀಳಾದ ನಾಸಿಕ, ಹವಳದ ಕುಡಿಯಂತಿರುವ ಕೆಂಪಾದ ತುಟಿಗಳು, ದಾಳಿಂಬೆಯನ್ನು ನಾಚಿಸುವ ದಂತಪಂಕ್ತಿಗಳು, ನೀಳವಾದ ತೋಳು, ಮಿನುಗುವ ಮಂದಹಾಸವನ್ನು ಸೂಸುವ ಸುಂದರ ಮುಖ, ಇದಕ್ಕೆಲ್ಲ ಮೆರುಗು ಕೊಡುವಂಥ ಪಾಂಡಿತ್ಯದ ಪ್ರತಿಭೆಯಿಂದ ವೆಂಕಟನಾಥರು ತುಂಬು ಯೌವನದಿಂದ ಕಂಗೊಳಿಸಿದರು. ಅಣ್ಣಂದಿರಾದ ಶ್ರೀ ಗುರುರಾಜಾಚಾರ್ಯರು ಸತ್ಕುಲ ಪ್ರಸೂತಿಯಾದ ಸರಸ್ವತಿ ಎಂಬ ಕನ್ಯಾಮಣಿಯೊಡನೆ ಕ್ರಿಸ್ತಶಕ 1614ರಲ್ಲಿ ವೈಭವದಿಂದ ವೆಂಕಟನಾಥಾಚಾರ್ಯರ ವಿವಾಹವನ್ನು ನೆರವೇರಿಸಿದರು. ವೆಂಕಟನಾಥಾಚಾರ್ಯರು ಪತ್ನಿಯೊಡನೆ ಕೆಲ ಕಾಲ ಕಾವೇರಿ ಪಟ್ಟಣ ಎಂಬ ಅಗ್ರಹಾರದಲ್ಲಿ ಸಾಂಸಾರಿಕ ಜೀವನವನ್ನು ಕಳೆದರು. ಅವರ ದಾಂಪತ್ಯ ಸುಖಮಯವಾಗಿತ್ತು. ಅದರ ಫಲವಾಗಿ ಲಕ್ಷ್ಮೀನಾರಾಯಣ ಎಂಬ ಪುಟ್ಟ ಮಗು ವಿಶ್ವಕ್ಕೆ ದೊರಕಿತು. ಹೀಗೆ ಕೆಲವು ಕಾಲ ಕಾಂಚಿ ಮಂಡಲದಲ್ಲಿ ಜೀವಿತ ಕಳೆದ ವೆಂಕಟನಾಥರು ವೇದಾಂತ ಮತ್ತಿತರ ಶಾಸ್ತ್ರಗಳ ಉನ್ನತ ವ್ಯಾಸಂಗಕ್ಕಾಗಿ ತಮ್ಮನ್ನು ಸಮರ್ಪಿಸಿಕೊಂಡರು. ಶ್ರೀಯಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲ ವಪುಷೇ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ಆ ಕಾಲದಲ್ಲಿ 4 ಶಾಸ್ತ್ರಗಳಲ್ಲಿ ತರಸ್ಪರ್ಶಿಯಾದ ಪಾಂಡಿತ್ಯವನ್ನು ಪಡೆದ ಮಹಾಮಹಿಮರೆಂದು ಪ್ರಸಿದ್ಧರಾದವರು ಶ್ರೀ ಸುಧೀಂದ್ರ ತೀರ್ಥರು. ಶ್ರೀಮನ್ ಮಧ್ವಾಚಾರ್ಯರು ಭಾಷ್ಯಕಾರರೆಂದು ಪ್ರಸಿದ್ಧರಾಗಿ ತತ್ವವಾದ ಪ್ರವರ್ತಕರೆನಿಸಿದರು. ಹೀಗೆ ಅವರಿಂದ ಹೊರಟ ಮಾಧ್ವ ಪರಂಪರೆಯ ಯತಿಗಳಲ್ಲಿ ಶ್ರೀ ಪದ್ಮನಾಭ ತೀರ್ಥರು ಮೊದಲಿಗರೆನಿಸಿದರು. ಅವರಿಂದ ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಜಯತೀರ್ಥರು ಕ್ರಮವಾಗಿ ಈ ಭವ್ಯ ಪರಂಪರೆಯನ್ನು ಅಲಂಕರಿಸಿದರು. ಈ ಪರಂಪರೆಯಲ್ಲಿ ಶ್ರೀ ವಿದ್ಯಾಧಿರಾಜರು, ಕವೀಂದ್ರರು, ವಾಗೀಶರು, ಶ್ರೀ ರಾಮಚಂದ್ರ ತೀರ್ಥರು, ವಿಬುಧೇಂದ್ರರು ಆಸೀನರಾಗಿ ವಿದ್ವತ್ ಪ್ರಪಂಚವನ್ನು ಬೆಳಗಿದರು. ಭೋಜ ಯುಗಲಂ ಕಮಲಾಪತೆ ಪ್ರಮಾಣ ಪದ್ಧತಿಂ ಕುರ್ಮಃ ಬಾಲಾನಾಂ ಬೋಧ ಸಿದ್ಧಯೇ. ತಾವೇ ತಮ್ಮ ಶಿಷ್ಯರಿಗೆ ಪಾಠ ಪ್ರವಚನ ಮಾಡುತ್ತಾ ಆಶ್ರಮ ಭೀತ ಶಿಷ್ಟಾಚಾರಗಳನ್ನು ಪಾಲಿಸುತ್ತಾ ಗುರುಗಳಿಗೆ ಅಚ್ಚುಮೆಚ್ಚಿನ ಶಿಷ್ಯರೆನಿಸಿದರು. ಒಮ್ಮೆ ಮನ್ನಾರುಗುಡಿಗೆ ಶ್ರೀಕೃಷ್ಣ ದರ್ಶನಕ್ಕೆಂದು ಗುರುಗಳೊಡನೆ ಶ್ರೀ ವೆಂಕಟನಾಥಾಚಾರ್ಯರು ಹೊರಟರು. ಅಲ್ಲಿ ಒಬ್ಬ ಅದ್ವೈತ ಸನ್ಯಾಸಿಯನ್ನು ಕಂಡರು. ಜೀವಸಂಘವು ಬ್ರಹ್ಮದಿಂದ ಅಭಿನ್ನವಾದದ್ದು. ಅದು ಹೇಗೆ? ಈ ವಿಷಯದಲ್ಲಿ ಏನು ಪ್ರಮಾಣವಿದೆ? ವಿಶ್ವವು ಮಿಥ್ಯ ಆದ ಕಾರಣ. ಕಿಂಚಾತಃ ಅನುಮಾನ ಸ್ವತಂತ್ರ ಪ್ರಮಾಣವಲ್ಲವಷ್ಟೇ. ವಿಶ್ವ ಮಿಥ್ಯಾತ್ವಕ್ಕೂ ಜೀವಾಭೇದಕ್ಕೂ ಎಲ್ಲಿಯ ಸಂಬಂಧ? ಈ ಹಿನ್ನೆಲೆಯಲ್ಲಿ ಜೀವ ಪರಮಾತ್ಮರು ಒಂದೇ ಎಂಬ ನಿಮ್ಮ ಮಾತಿಗೆ ಯಾವ ಪ್ರಾಮಾಣ್ಯವೂ ಇರುವುದಿಲ್ಲ. ನೀವು ಕಿಂಚಾತಃ ಶಬ್ದವನ್ನು ಹೇಳಿದಿರಿ, ಆದರೆ ಅದು ವ್ಯಾಕರಣಶಾಸ್ತ್ರದಲ್ಲಿ ಇಲ್ಲವಲ್ಲ? ಏಕಿಲ್ಲ? ನೀವು ವ್ಯಾಕರಣ ಮಹಾಭಾಷ್ಯವನ್ನು ನೋಡಿಲ್ಲವೇನು? ಓಹೋ,
ಎಷ್ಟು ಅಹಂಕಾರ ನಿಮಗೆ! ಮಹಾಭಾಷ್ಯವೆಲ್ಲಿಯದು, ನೀವೆಲ್ಲಿಯವರು? ಹಾಗಾದರೆ ಪ್ರಕ್ರಿಯೆಯನ್ನು ಹೇಳಿ ನೋಡೋಣ. ಅವರ ಪ್ರಶ್ನೆಗೆ ಸ್ಪಂದಿಸಿದ ವೆಂಕಟನಾಥಾಚಾರ್ಯರು ವ್ಯಾಕರಣ ಮಹಾಭಾಷ್ಯದ ಎಲ್ಲ ಪ್ರಕ್ರಿಯೆಗಳನ್ನು ವಿವರಿಸಿ ವಿದ್ವಾಂಸರನ್ನು ತಣಿಸಿದರು. ಈ ಮಧ್ಯೆ ಪ್ರಾರಬ್ಧ ಕರ್ಮವು ಯಾರನ್ನೂ ಬಿಡದು ಎಂಬುದಕ್ಕೆ ನಿದರ್ಶನವೋ ಎಂಬಂತೆ ವೆಂಕಟನಾಥರು ಕೆಲ ಕಾಲ ಬಡತನದ ಬೇಗೆಯಲ್ಲಿ ಬೆಂದರು. ಉಡಲು ಬಟ್ಟೆ ಇಲ್ಲದೆ, ಊಟಕ್ಕೆ ಅನ್ನವಿಲ್ಲದೆ, ಅನ್ನವಿದ್ದರೆ ಕಡೆಗೆ ಊಟದೆಲೆಗೂ ಅಭಾವವಾಗಿ ಅನೇಕ ದಿವಸ ಯಾರಿಗೂ ಹೇಳದೆ ಉಪವಾಸದ ಅನುಭವವನ್ನು ಪಡೆದರು. ಬಡತನದಲ್ಲಿ ಕಟ್ಟ ಕರೆಯ ಪರೀಕ್ಷೆ, ಕುಡಿಯುವ ಪಾತ್ರೆಯನ್ನು ಕಳ್ಳರು ಹೊತ್ತುಕೊಂಡು ಹೋಗಲು ಶ್ರೀ ಸುಧೀಂದ್ರ ತೀರ್ಥರನ್ನು ಆಶ್ರಯಿಸಿ ಮಠವನ್ನು ಸೇರಿದರು ಶ್ರೀ ವೆಂಕಟನಾಥಾಚಾರ್ಯರು. ಸ್ವಾಮಿಗಳು ಆದರದಿಂದ ಅವರನ್ನು ಬರಮಾಡಿಕೊಂಡರು. ಹೀಗೆ ಮಠದಲ್ಲಿ ಸ್ವಲ್ಪ ದಿನಗಳು ಕಳೆಯುತ್ತಿರಲು ಶ್ರೀ ಸುಧೀಂದ್ರ ಸ್ವಾಮಿಗಳು ತಮಗೆ ಸ್ವಪ್ನ ಸೂಚನೆಯಂತೆ ಆಚಾರ್ಯರನ್ನು ಕರೆದು ಸನ್ಯಾಸ ದೀಕ್ಷೆ ತೆಗೆದುಕೊಂಡು ಮತ್ತು ಸಿದ್ಧಾಂತ ಪ್ರಚಾರ ಕಾರ್ಯವನ್ನು ನಡೆಸಬೇಕೆಂದು ತಿಳಿಸಿದರು. ಅವರ ಅಣತಿಗೆ ಬೆಚ್ಚಿದ ವೆಂಕಟನಾಥಾಚಾರ್ಯರು ತಾವು ಆ ಸ್ಥಾನಕ್ಕೆ ಅರ್ಹರಲ್ಲವೆಂದು ನಮ್ರತೆಯಿಂದ ನುಡಿದರು. ಬಾಲ ಭಾರ್ಯ ಬಾಲಕೋ ನೂಪನೀತಃ ಬಾಲಶ್ಚಾಹಂ ನಾಶ್ರಮೇ ಮೇಸ್ತಿ ವಾಂಛಾ. ಹೆಂಡತಿ ಚಿಕ್ಕ ಪ್ರಾಯದವಳು, ಸಂಸಾರದ ಕರ್ತವ್ಯಗಳನ್ನು ಪೂರೈಸಿಲ್ಲ ಮತ್ತು ನಮಗೆ ಆಶ್ರಮದಲ್ಲಿ ಅಭಿಲಾಷೆ ಇಲ್ಲ. ತಾವು ನಿರ್ಬಂಧ ಮಾಡಿದರೆ ಮಠದ ಋಣ ತೀರಿತೆಂದು ಪಾಠ ಪ್ರವಚನಗಳನ್ನು ಬಿಟ್ಟು ಮರಳಿ ಹೋಗುತ್ತೇನೆಂದರು. ಆದರೇನು, ಅಂದಿನ ರಾತ್ರಿಯೇ ವಿದ್ಯಾದೇವಿಯು ವೆಂಕಟನಾಥಾಚಾರ್ಯರಿಗೆ ಸ್ವಪ್ನದಲ್ಲಿ ದರ್ಶನ ಕೊಟ್ಟಳು. ನಾನು ವಿದ್ಯಾಲಕ್ಷ್ಮಿ. ನೋಡು, ಸನ್ಯಾಸಿಯಾಗಿ ಯಾರು ಶ್ರೀಮೂಲ ರಾಮನನ್ನು ಪೂಜಿಸುತ್ತಾರೋ ಅವರಲ್ಲಿ ನಾನು ಸದಾ ವಾಸಿಸುತ್ತೇನೆ. ಆದ್ದರಿಂದ ನೀನು ವೇದಾಂತ ಸಾಮ್ರಾಜ್ಯದಲ್ಲಿ ಅಭಿಷಿಕ್ತನಾಗು. ತಥಾಸ್ತು. ಆಚಾರ್ಯರು ಬೆಳಿಗ್ಗೆ ಬೇಗ ಪ್ರಾತರ್ವಿಧಿಗಳನ್ನು ಮುಗಿಸಿ ಶ್ರೀಮಠಕ್ಕೆ ಬಂದು ಗುರುಗಳಿಗೆ ಸ್ವಪ್ನ ವೃತ್ತಾಂತವನ್ನರುಹಿದರು. ಗುರುಗಳ ಆಜ್ಞೆಯಂತೆ ಬಾಲಕ ಲಕ್ಷ್ಮೀನಾರಾಯಣನಿಗೆ ಉಪನಯನ ಮಾಡಿ ಅನ್ನ ಗುರುರಾಜಾಚಾರ್ಯರಿಗೆ ಅವನ ಜವಾಬ್ದಾರಿಯನ್ನು ಒಪ್ಪಿಸಿದರು. ಗುರುಗಳ ಬಳಿ ಹೋಗಿ ಸನ್ಯಾಸ ತೆಗೆದುಕೊಳ್ಳಲು ತಮ್ಮ ಒಪ್ಪಿಗೆಯನ್ನು ಸೂಚಿಸಿದರು. ಶ್ರೀ ವೆಂಕಟನಾಥಾಚಾರ್ಯರಿಗೆ ಸನ್ಯಾಸ ದೀಕ್ಷೆ ಎಂಬ ವಾರ್ತೆ ದೇಶದ ಮೂಲೆ ಮೂಲೆಗಳನ್ನು ತಲುಪಿತು. 1543ನೇ ದುರ್ಮತಿ ನಾಮ ಸಂವತ್ಸರ ಫಾಲ್ಗುಣ ಶುದ್ಧ ತೃತೀಯ ದಿನದಂದು ಕ್ರಿಸ್ತಶಕ 1621ರಲ್ಲಿ ರಘುನಾಥ ಭೂಪಾಲನ ಸಮಕ್ಷಮದಲ್ಲಿ ಸಕಲ ವೇದ ವಾದ್ಯ ಕೋಶಗಳು ಮೊಳಗುತ್ತಿರಲು ಅತಿ ವೈಭವದಿಂದ ಶ್ರೀ ಸುಧೀಂದ್ರ ತೀರ್ಥರು ನೂತನ ಯತಿಗಳನ್ನು ವೇದಾಂತ ಸಾಮ್ರಾಜ್ಯ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಅಭಿಷೇಕಗೈದು ಶ್ರೀ ರಾಘವೇಂದ್ರ ತೀರ್ಥರೆಂದು ನಾಮಕರಣ ಮಾಡಿದರು. ಹಾಗೂ ಸಂಸ್ಥಾನದ ಪ್ರತಿಮೆಗಳಾದ ಮೂಲರಾಮ, ದಿಗ್ವಿಜಯ ರಾಮ, ಜಯರಾಮ ದೇವರನ್ನು ಮತ್ತಿತರ ಶಾಸ್ತ್ರಗ್ರಂಥಗಳ ಸಮುದಾಯದ ಜೊತೆಗೆ ಶ್ವೇತಛತ್ರಾದಿ ಮಠದ ಇತರ ಮರ್ಯಾದೆಗಳನ್ನು ಕೊಡುತ್ತಾ ಹೀಗೆಂದು ಮನದುಂಬಿ ಆಶೀರ್ವದಿಸಿದರು. ಸತತ ಮಾರ್ಗದಿ ಸಂತತ ಸೇವಿಪರಿಗೆ, ಸತತ ಮಾರ್ಗದಿ ಸಂತತ ಸೇವಿಪರಿಗೆ ಅತಿಹಿತದಲ್ಲಿ ಮನೋರಥವ ಕೊಡುವೆನೆಂದು ರಥವಾನೇರಿದ ರಾಘವೇಂದ್ರ ಸದ್ಗುಣಗಣ ಸಾಂದ್ರ ರಥವ ಏರಿದ ರಾಘವೇಂದ್ರ. ಸತತ ಮಾರ್ಗದಿ ಸಂತತ ಸೇವಿಪರಿಗೆ, ಸತತ ಮಾರ್ಗದಿ ಸಂತತ ಸೇವಿಪರಿಗೆ ಅತಿಹಿತದಲ್ಲಿ ಮನೋರಥವ ಕೊಡುವೆನೆಂದು ರಥವಾನೇರಿದ ರಾಘವೇಂದ್ರ ಸದ್ಗುಣಗಣ ಸಾಂದ್ರ ರಥವಾನೇರಿದ ರಾಘವೇಂದ್ರ.
ಅಂದು ಉದಯಿಸಿದ ಶ್ರೀ ರಾಘವೇಂದ್ರನೆಂಬ ಸೂರ್ಯನು ಜಗದ ಬಾನಿನಲ್ಲಿ ಇಂದಿಗೂ ಕುಂದದೆ ಕಂಗೊಳಿಸುತ್ತಿದ್ದಾನೆ. ಇದಲ್ಲದೆ ತಪಸ್ವಿಗಳ ಆಶೀರ್ವಾದದ ಬಲವೆಂದರೆ ನಂತರ 2 ವರ್ಷ ಕಾಲ ಗುರುಗಳ ಸೇವೆಗೈಯುತ್ತಾ ಅವರೊಡನೆ ಸಂಚಾರ ಮಾಡಿದರು. ಅನಂತರ ಗುರುಗಳು ಶಾಲಿವಾಹನ ಶಕ 1545 ರುಧಿರೋತ್ಕಾರಿ ಸಂವತ್ಸರದ ಫಾಲ್ಗುಣ ಕೃಷ್ಣ ಬಿದಿಗೆಯೆಂದು ಕ್ರಿಸ್ತ ಶಕ 1623 ನಾರಾಯಣ ಧ್ಯಾನಪರರಾಗಲು ಅವರ ವೃಂದಾವನವನ್ನು ಹಂಪೆಯ ನಡುಗಡ್ಡೆಯಲ್ಲಿ ಪ್ರತಿಷ್ಠೆ ಮಾಡಿ ಮಹಾ ಸಮಾರಾಧನೆಗೈದು ಕುಂಭಕೋಣಕ್ಕೆ ಬಂದರು. ತಮ್ಮ ಸನ್ಯಾಸ ದೀಕ್ಷೆಯ ನಂತರ ಪತ್ನಿ ಸರಸ್ವತಿ ಬಾಯಿಯವರು ಬಾವಿಯಲ್ಲಿ ಜೀವ ದೊರೆಯಲು ಪ್ರೇತತ್ವ ಕಳದಿ ಮಹಿಷಿಯ ಎಂದು ಪ್ರೇತತ್ವ ಪರಿಹಾರ ಮಾಡಿದ ಮಂತ್ರಸಿದ್ಧಿಯನ್ನು ಜಗನ್ನಾಥ ವಿಠಲರು ಕೊಂಡಾಡಿದ್ದಾರೆ. ರಾಯರು ಸನ್ಯಾಸ ದೀಕ್ಷೆಯಾದ ಮೇಲೆ ವಾದಿನಿಗ್ರಹ ಮಾಡುತ್ತಾ ಅರುಣಾಚಲ, ಮಧುರ, ವೃದ್ಧಾಚಲ, ಶ್ರೀರಂಗ, ಕಂಚಿ, ರಾಮೇಶ್ವರ, ನಾಮಗಿರಿ ಹೀಗೆ ಅನೇಕ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಶ್ರೀಮನ್ಮಧ್ವಾಚಾರ್ಯರ ಆವಾಸ ಸ್ಥಾನವಾದ ಉಡುಪಿ ಕ್ಷೇತ್ರದಲ್ಲಿ 1 ವರ್ಷಗಳ ಕಾಲ ವಾಸ ಮಾಡಿದರು. ಅಲ್ಲಿ ಚಂದ್ರಿಕಾ ಪ್ರಕಾಶ ಮತ್ತು ನ್ಯಾಯಮುಕ್ತಾವಳಿ ಎಂಬ ಗ್ರಂಥಗಳನ್ನು ರಚಿಸಿ ಶ್ರೀಕೃಷ್ಣನಿಗೆ ಸಮರ್ಪಿಸಿದರು. ಇನ್ನು ಉತ್ತರ ದಿಕ್ಕಿಗೆ ಪಯಣ ಮಾಡುತ್ತಾ ಹರಿಹರ ಕ್ಷೇತ್ರ, ಹಂಪೆ, ನವವೃಂದಾವನಗಳ ದರ್ಶನಗೈದರು. ಅಲ್ಲಿಂದ ಆದವಾನಿಗೆ ಚಿತ್ತೈಸಿದರು. ಆದವಾನಿಯಲ್ಲಿ ವೆಂಕಣ್ಣನೆಂಬ ತಂದೆ ತಾಯಿಗಳನ್ನು ಕಳೆದುಕೊಂಡ ಬಡ ಬಾಲಕನಿದ್ದನು. ಅವನು ವಿದ್ಯಾಭ್ಯಾಸಕ್ಕೆ ಅನುಕೂಲವಿಲ್ಲದೆ ಸೋದರ ಮಾವನ ಮನೆಯಲ್ಲಿ ದನಗಾಹಿಯಾಗಿ ಹಸುಗಳನ್ನು ಕಾಯುತ್ತಿದ್ದನು. ಒಂದು ದಿನ ಸ್ವಾಮಿಗಳು ಆದವಾನಿಯಲ್ಲಿರುವಾಗ ತಪ್ತ ಮುದ್ರಾ ಧಾರಣೆಗಾಗಿ ಅವರ ಬಳಿಗೆ ಹೋದನು. ಅವರಲ್ಲಿ ತನ್ನ ದುರ್ದಶೆಯನ್ನು ವಿನಂತಿಸಿಕೊಂಡನು. ಕನಿಕರಿಸಿದ ಶ್ರೀರಾಯರು ಮಂತ್ರಾಕ್ಷತೆಯನ್ನಿತ್ತು, ಮಹಾ ಆಪತ್ತು ಒದಗಿದಾಗ ನಮ್ಮ ಸ್ಮರಣೆ ಮಾಡು. ಆಪತ್ತು ಒದಗಿ ಬಂದೇ ಬಂತು. ಒಂದು ದಿನ ಅಸುದುಲ್ಲಾ ಖಾನನು ಆನೆಯ ಮೇಲೆ ಕುಳಿತು ಕಪ್ಪ ವಸೂಲಿಗಾಗಿ ಆದವಾನಿಗೆ ಆಗಮಿಸಿದನು. ವೆಂಕಣ್ಣನು ಕುತೂಹಲದಿಂದ ಈ ಜನರನ್ನು ಹಿಂಬಾಲಿಸಿ ಹೊರಟನು. ಸ್ವಲ್ಪ ದೂರ ಹೋಗುವುದರೊಳಗೆ ಅಶ್ವಾರೋಹಿಯೊಬ್ಬನು ರಹಸ್ಯವಾದ ಪತ್ರವೊಂದನ್ನು ಅಸದುಲ್ಲಾ ಖಾನನಿಗೆ ತಂದುಕೊಟ್ಟನು. ಪತ್ರವನ್ನು ಓದಲು ಯಾರನ್ನೂ ಕಾಣದೆ ಬ್ರಾಹ್ಮಣ ವೇಷದಲ್ಲಿದ್ದ ವೆಂಕಣ್ಣನನ್ನು ಹಿಡಿದು ತರಿಸಿ ಕಾಗದದಲ್ಲಿ ಬರೆದುದನ್ನು ವಾಚನ ಮಾಡಲು ಆಜ್ಞೆ ಮಾಡಿದನು. ವೆಂಕಣ್ಣನಿಗಾದರೂ ಓದು ಬಾರದು, ಅದರಿಂದ ನನಗೆ ಓದು ಬಾರದು ಎಂದು ನಿಜ ನುಡಿದನು. ಆದರೆ ನಂಬುವವರಾರು? ಬ್ರಾಹ್ಮಣನಾಗಿ ಓದು ಬಾರದಿರುವುದೇ, ಓದದಿದ್ದರೆ ಆನೆಯ ಕಾಲಿಗೆ ಹಾಕಿ ತುಳಿಸಿ ಬಿಡುತ್ತೇನೆಂದನು ನವಾಬ. ಅದಕ್ಕಿಂತ ಮಹಾ ಆಪತ್ತು ಇನ್ನೇನು? ಸ್ವಾಮಿಗಳು ಹೇಳಿದ್ದು ಈಗ ಬಾಲಕನಿಗೆ ಜ್ಞಾಪಕವಾಯಿತು. ರಾಘವೇಂದ್ರ ರಾಘವೇಂದ್ರ ಎಂದು ಕಣ್ಮುಚ್ಚಿ ಧ್ಯಾನ ಮಾಡಿದನು. ಅಷ್ಟೇ ಅವನಿಗೆ ಗೊತ್ತಿಲ್ಲದೆ ಪವಾಡ ನಡೆದು ಹೋಯಿತು. ಪತ್ರವನ್ನು ಬಿಚ್ಚಿದವನೇ ನವಾಬನ ಸೈನಿಕರು ಯುದ್ಧದಲ್ಲಿ ಜಯ ಗಳಿಸಿದ್ದಾರೆಂಬ ವಾರ್ತೆಯನ್ನು ಓದಿ ಹೇಳಿದನು. ತಕ್ಷಣ ಆನಂದ ಭರದಲ್ಲಿ ಅವನನ್ನು ನವಾಬನು ದಿವಾನ ಎಂದು ಕೂಗಿ ಮಾನ್ಯ ಮಾಡಿದನು. ರಾಘವೇಂದ್ರ 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 ನೆನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ರಾಘವೇಂದ್ರ 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 ನೆನ್ನಿರಿ. ಈ ರಾಯರ ಸಂಚಾರದಲ್ಲಿ ಬಿಜಾಪುರ ಪ್ರಾಂತದ ಬ್ರಾಹ್ಮಣನೊಬ್ಬ ಅವರ ಬಳಿ ಬಂದ. ಪೂಜ್ಯ ಸ್ವಾಮೀಜಿಯವರೇ, ನನಗೆ ಮಾಸಿಕ ವೇತನವನ್ನು ನೀಡಬಹುದೇ? ನಾನು ಮದುವೆಗಾಗಿ ಊರಿಗೆ ತೆರಳುತ್ತಿದ್ದೇನೆ. ಮಗು, ಈಗ ನನ್ನ ಕೈಯಲ್ಲಿರುವುದು ಮಣ್ಣು ಮಾತ್ರ. ಪೂಜ್ಯರೇ, ತಮ್ಮ ಅಮೃತ ಹಸ್ತದಿಂದ ಕೊಡಮಾಡಿದ ಮಣ್ಣು ನನ್ನ ಬಾಳ ಬಂಗಾರವಾಗಿಸಬಲ್ಲದು. ನಿನ್ನ ಭಕ್ತಿಗೆ ಮೆಚ್ಚಿದೆ. ನಮೋ ಶ್ರೀ ಗುರು ಸ್ವಾಮಿ ರಾಘವೇಂದ್ರನೇ, ನಮೋ ಸದ್ಗುರು ಶ್ರೀ ರಾಘವೇಂದ್ರನೇ.
ವೈಶಾಖ ಮಾಸ. ಭೋಜನ ವೇಳೆಗೆ ಮಾವಿನ ಹಣ್ಣಿನ ರಸಾಯನವನ್ನು ತಯಾಂಗವೆರಗಿ ತಮ್ಮ ಕಿರೀಟಗಿರಿ ಗ್ರಾಮವನ್ನೇ ಶ್ರೀಮಠಕ್ಕೆ ಬಳುವಳಿಯಾಗಿ ಸಮರ್ಪಿಸಿದರು. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಒಮ್ಮೆ ರಾಯರು ಮಾನ್ವಿ ಸಮೀಪದ ಶ್ರೀ ಪ್ರಾಣದೇವರ ಗುಡಿಯಲ್ಲಿ ಬೀಡು ಬಿಟ್ಟಿದ್ದರು. ಅಲ್ಲಿಗೆ ಬಂದ ಒಬ್ಬ ಭಕ್ತ ಕೈ ಮುಗಿದು ಒಡೆಯ ಎಂದನು. ರಾಯರು ಅವನ ಹಿಂದಿನ ಜನ್ಮದಲ್ಲಿ ಕನಕನಾಗಿದ್ದನು ಎಂದು ಗುರುತಿಸಿ, ಏನೋ ಕನಕ ಎಂದರು. ಸ್ವಾಮಿ, ನೀವೇನ ಹಿಂದಿನ ಜನ್ಮದಲ್ಲಿ ಹೇಳಿದ್ದನ್ನು ಮರೆತಿರಾ? ನಿಮ್ಮ ಅಪ್ಪಣೆಯಂತೆ ಈ ಜನ್ಮದಲ್ಲಿ ಬಂದಿದ್ದೇನೆ, ಉದ್ಧರಿಸಬೇಕು ಎಂದನು. ಮೂಲ ರಾಮನಿಗೆ ಏನಾದರೂ ಕಾಣಿಕೆ ತಾ ಹೋಗು ಎಂದರು. ಮಾರನೆಯ ದಿನ ಕನಕನು ಸಾಸಿವೆಯನ್ನು ತಂದುಕೊಟ್ಟ. ಸ್ವಾಮಿ, ಇವನು ಸಾಸಿವೆಯನ್ನು ತಂದಿದ್ದಾನೆ, ಶಾಖವ್ರತ ಕಾಲ ಏನು ಮಾಡುವುದು ಎಂದು ಮಠದ ಪರಿಚಾರಕರು ಕೇಳಲು ಅದನ್ನೇ ಅಡುಗೆಗೆ ಉಪಯೋಗಿಸಿ ಎಂದು ರಾಯರು ಆದೇಶವಿತ್ತರು. ರಾಯರ ಕರುಣೆಗೆ ಪಾರುಂಟೆ ನಿಷಿದ್ಧವಾದದನ್ನು ಭಕ್ತನಿಗಾಗಿ ಅನಿಷಿದ್ಧಗೊಳಿಸಿ ರಾಮನಿಗೆ ಸಮರ್ಪಿಸಿದ ಏಕಾಂತ ಭಕ್ತರು. ಮೂಲ ರಾಮ ಸ್ವೀಕರಿಸಿದ. ಪೂಜೆ ಮುಗಿದ ಮೇಲೆ ಸಂಜೆ ತೀರ್ಥಪ್ರಸಾದವನ್ನು ಆ ಭಕ್ತನಿಗೆ ಕಳುಹಿಸಿದರು. ಭಕ್ತಿಯಿಂದ ಅದನ್ನು ಸ್ವೀಕರಿಸಿ ತನ್ನ ದೇಹವನ್ನು ತ್ಯಜಿಸಿ ಸದ್ಗತಿ ಹೊಂದಿದನೆಂದು ಪ್ರತ್ಯೇಕ ಹೇಳುವ ಅಗತ್ಯವಿಲ್ಲ. ವಿಮಾನಾರೂಢನಾಗಿ ದೇವಲೋಕಕ್ಕೆ ತೆರಳಿದನು ಕನಕ. ಇದೊಂದು ರಾಯರ ತಪಶಕ್ತಿಯ ದಿವ್ಯ ಸಂಕೇತ. ಗುರುವಾರ ಬಂತಮ್ಮ, ಗುರುರಾಯರ ನೆನೆಯಮ್ಮ. ಗುರುವಾರ ಬಂತಮ್ಮ, ಗುರುರಾಯರ ನೆನೆಯಮ್ಮ. ಸ್ಮರಣೆ ಮಾತ್ರದಲ್ಲಿ ಕ್ಲೇಶ ಕಳೆದು ಸದ್ಗತಿಯ ಕೊಡುವ ನಮ್ಮ ವಾರ ಬಂತಮ್ಮ, ಗುರುವಾರ ಬಂತಮ್ಮ. ಸಂಕೇತ. ಗುರುರಾಜರ ಮಹಿಮೆಯನ್ನು ಕೇಳರಿದಿದ್ದ ನವಾಬ ಸಿದ್ಧಿ ಮಸೂದ ಖಾನನು ಒಮ್ಮೆ ಗುರುರಾಜರನ್ನು ಪರೀಕ್ಷಿಸಬೇಕೆಂದು ಗುರುಗಳ ದರ್ಶನಕ್ಕೆ ಬರುವಾಗ ಬೆಳ್ಳಿ ತಟ್ಟೆಯಲ್ಲಿ ಮಾಂಸವೇ ಮೊದಲಾದ ನಿಷಿದ್ಧ ಪದಾರ್ಥಗಳನ್ನು ತುಂಬಿಟ್ಟು ಕಿಂಕಾಪಿನ ಬಟ್ಟೆಯನ್ನು ಹೊದಿಸಿ ಗುರುಗಳಿಗೆ ನಮಸ್ಕರಿಸಿ ಅದನ್ನರ್ಪಿಸಿ ಕುಳಿತರು. ಕುಶಲ ಪ್ರಶ್ನೆಗಳ ನಂತರ ತಮ್ಮ ಕಾಣಿಕೆಯನ್ನು ಸ್ವೀಕರಿಸಬೇಕು ಎಂದು ನವಾಬನು ಹೇಳಲು ರಾಯರು ಅದರ ಮೇಲೆ ಕಮಂಡಲೋದಕವನ್ನು ಪ್ರೋಕ್ಷಿಸಿ ನಮ್ಮ ರಾಮನು ಭಕ್ತಿಯಿಂದ ಸಮರ್ಪಿಸಿದ್ದನ್ನು ಸ್ವೀಕರಿಸುತ್ತಾನೆ ಎಂದು ಮುಗುಳ್ನಕ್ಕೂ ಹೊದಿಸಿದ ಬಟ್ಟೆಯನ್ನು ತೆಗೆಯುವಂತೆ ಸೂಚಿಸಿದರು. ಅದೇನಾಶ್ಚರ್ಯ, ತಟ್ಟೆಯ ತುಂಬ ಹೂವು ಹಣ್ಣುಗಳಿದ್ದವು. ಇದನ್ನು ಕಂಡ ನವಾಬನಿಗಂತೂ ತಡೆಯಲಾರದ ಅಚ್ಚರಿಯಾಯಿತು. ಅವರ ತಪೋ ಮಹಿಮೆಗೆ ತಲೆದೂಗಿ ಅಪರಾಧವನ್ನು ಕ್ಷಮಿಸಬೇಕೆಂದು ನಮ್ರತೆಯಿಂದ ಬೇಡಿದನು. ನೀನು ಚಿಂತಿಸುವ ಕಾರಣವಿಲ್ಲ, ಅದು ರಾಮನು ಮಾಡಿದ ನಮ್ಮ ಸತ್ವ ಪರೀಕ್ಷೆ ಎಂದಿಷ್ಟೇ ನುಡಿದ ಗುರುಗಳು ಸುಮ್ಮನಾದರು. ತುಂಗಾ ತೀರದಿ ನಿಂತ ಯತಿವರ ನ್ಯಾದೆ ಬೇಡಮಯ್ಯ 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 ಬೇಡಮಯ್ಯ. ಸಂಗೀತ ಪ್ರಿಯ ಮಂಗಳ ಸುಗುಣ ತರಂಗ ಮುನಿ ಕುಲೋತ್ತುಂಗ ಕಾಣಮ್ಮ 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 ಕಾಣಮ್ಮ. ತುಂಗಾ ತೀರದಿ ನಿಂತ ಯತಿವರ ನ್ಯಾದೆ ಬೇಡಮಯ್ಯ 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 ಬೇಡಮಯ್ಯ.
ಮುಂದೊಂದು ದಿನ ವೆಂಕಣ್ಣ ಪಂತನನ್ನು ಕರೆದು ತಮಗೊಂದು ಬೃಂದಾವನವನ್ನು ಸಿದ್ಧಪಡಿಸೆಂದು ಅಪ್ಪಣೆ ಮಾಡಿದರು. ಆದರೆ ಆ ವೃಂದಾವನ ಸಿದ್ಧವಾದ ಮೇಲೆ ಅದು ನಮಗಲ್ಲ, ಮುಂದೆ ನಮ್ಮ ಪೀಠದಲ್ಲಿ ಬರುವ ವಾದೀಂದ್ರ ತೀರ್ಥರಿಗೆ ಕಾದಿರಿಸು ಎಂದರು. ತಮ್ಮ ಬೃಂದಾವನಕ್ಕಾಗಿ ಶ್ರೀರಾಮಚಂದ್ರನು ತ್ರೇತಾಯುಗದಲ್ಲಿ ಅರಣ್ಯವಾಸದಲ್ಲಿರುವಾಗ ವಿಶ್ರಮಿಸಿದ ಉರುಟಾದ ಕರಿಕಲ್ಲಿನ ಬಂಡೆಯನ್ನು ತೋರಿಸಿ, ಇಗೋ ಇದರಿಂದ ನಮ್ಮ ವೃಂದಾವನ ರಚಿಸು, ಇದೇ ನಮಗೆ ಸೂಕ್ತವಾದದ್ದು ಎಂದು ವೆಂಕಣ್ಣನಿಗೆ ಬಂಡೆಯ ಮಹಿಮೆಯನ್ನು ತಿಳಿಯಪಡಿಸಿದರು. ಆತನು ಭಕ್ತಿಯಿಂದ ಅವರ ಅಣತಿಯಂತೆ ಅದರಲ್ಲಿ ಸುಂದರವಾದ ಬೃಂದಾವನವನ್ನು ನಿರ್ಮಿಸಿ ಸಿದ್ಧಪಡಿಸಿದನು. ಹೀಗೆ ದೇಶ ಪರ್ಯಟನ ಮಾಡಿ ಗ್ರಂಥ ರಚನೆಗಳನ್ನು ಪೂರ್ತಿಗೊಳಿಸಿದ ಶ್ರೀರಾಯರು ತಮ್ಮ ಇಹಲೋಕದ ಯಾತ್ರೆಯನ್ನು ಮೊಟಕುಗೊಳಿಸಲು ಮನಸ್ಸು ಮಾಡಿದರು. ವೇದಾಂತ ಸಾಮ್ರಾಜ್ಯದಲ್ಲಿ ಶ್ರೀ ಯೋಗೀಂದ್ರ ತೀರ್ಥರನ್ನು ಕುಳ್ಳಿರಿಸಿ ಪಟ್ಟಗೈದು ಶಾಲಿವಾಹನ ಶಕೆ 1593 ಶ್ರಾವಣ ಬಹುಳ ದ್ವಿತೀಯ ಗುರುವಾರ ಕ್ರಿಸ್ತ ಶಕ 1671 ಶುಭ ದಿವಸ ಮಂಚಾಲಮ್ಮನ ಆಜ್ಞೆಯಂತೆ ಮೇಷ ಮಸ್ತಕ ಲಾಂಛನವನ್ನು ಕೆತ್ತಿದ ಮಹದ್ವಾರವನ್ನು ನಿರ್ಮಿಸಿ ಮೃದಂಗ ಕಹಳೆ ಭೇರಿ ವಾದ್ಯಗಳು ಮೊಳಗುತ್ತಿರಲು ಸಹಸ್ರ ಸಂಖ್ಯೆಯಲ್ಲಿ ವಿಪ್ರವೃಂದ ವೇದ ಪಾರಾಯಣ ಮಾಡುತ್ತಿರಲು ಪ್ರಸನ್ನ ಚಿತ್ತರಾಗಿ ವೆಂಕಣ್ಣನೇ ಮೊದಲಾದ ಎಲ್ಲ ಶಿಷ್ಯರನ್ನು ಆಶೀರ್ವದಿಸಿ ಶಿಷ್ಯ ಯೋಗೀಂದ್ರರಿಂದ ಹಸ್ತಲಾಘವವನ್ನು ಸ್ವೀಕರಿಸುತ್ತಾ ರಾಯರು ಸಶರೀರರಾಗಿ ಬೃಂದಾವನ ಪ್ರವೇಶ ಮಾಡಿದರು. ಬೃಂದಾವನದಲ್ಲಿ ಮನೆಯ ಮೇಲೆ ಸುಖಾಸನದಲ್ಲಿ ಕುಳಿತು ಪೂರ್ವಾಭಿಮುಖರಾಗಿ ಜಪಸರವನ್ನು ಹಿಡಿದು ಮಾರುತಿಯನ್ನು ನೋಡುತ್ತಾ ಚಿತ್ತವೃತ್ತಿಯನ್ನು ಅಂತರ್ಮುಖಗೊಳಿಸಿ ತೇಜೋ ಮೂರ್ತಿಯಾಗಿ ಅನಂತ ಸೂರ್ಯನಂತೆ ಕಂಗೊಳಿಸಿದರು. ಬೃಂದಾವನದ ಮೇಲೆ ಸಂಪುಟ ಶಿಲೆಯನ್ನು ಮುಚ್ಚಲಾಯಿತು. ಅದರ ಮೇಲೆ 700 ಅತ್ಯಂತ ಪವಿತ್ರವಾದ ಲಕ್ಷ್ಮೀನಾರಾಯಣ ಶಾಲಿಗ್ರಾಮಗಳನ್ನು ಇಟ್ಟು ಬೃಂದಾವನವನ್ನು ಸಿದ್ಧಪಡಿಸಲಾಯಿತು. ಅವರ ಶಿಷ್ಯರಾದ ಶ್ರೀ ಯೋಗೀಂದ್ರ ತೀರ್ಥರು ಸಂಪ್ರದಾಯದಂತೆ ಶ್ರೀರಾಯರ ಮಹಾಸಮಾರಾಧನೆಯನ್ನು ವಿಜೃಂಭಣೆಯಿಂದ ನೆರವೇರಿಸಿದರು. ಇವರನ್ನು ಸಶರೀರರಾಗಿ ಇನ್ನು ನೋಡಲಾಗದ ಇಂದಿನ ನಾವಷ್ಟೇ ಅಲ್ಲ ದುಃಖಿತರು. ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿ ಕುಲ ತಿಲಕಾರ, ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿ ಕುಲ ತಿಲಕಾರ, ತೂಗಿರೆ ಯೋಗೀಂದ್ರ ಕರಕಮಲ ಪೂಜ್ಯರ ತೂಗಿರೆ ಗುರು ರಾಘವೇಂದ್ರರ, ತೂಗಿರೆ ಗುರು ರಾಘವೇಂದ್ರರ. ಭಜಕ ಜನರು ತಮ್ಮ ಭಜನೆಯ ಮಾಡಲು ನಿಜಗತಿ ಇಪ್ಪರ ತೂಗಿರೆ, ಭಜಕ ಜನರು ತಮ್ಮ ಭಜನೆಯ ಮಾಡಲು ನಿಜಗತಿ ಇಪ್ಪರ ತೂಗಿರೆ, ನಿಜ ಗುರು ಜಗನ್ನಾಥ ವಿಠಲನ ಪಾದ ಭಜನೆಯ ಮಾಡ್ಪರ ತೂಗಿರೆ, ನಿಜ ಗುರು ಜಗನ್ನಾಥ ವಿಠಲನ ಪಾದ ಭಜನೆಯ ಮಾಡ್ಪರ ತೂಗಿರೆ. ಜೋ 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 ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿ ಕುಲ ತಿಲಕಾರ, ತೂಗಿರೆ ಯೋಗೀಂದ್ರ ಕರಕಮಲ ಪೂಜ್ಯರ ತೂಗಿರೆ ಗುರು ರಾಘವೇಂದ್ರರ, ತೂಗಿರೆ ಗುರು ರಾಘವೇಂದ್ರರ, ತೂಗಿರೆ ಗುರು ರಾಘವೇಂದ್ರರ.